ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಸಿಎಂ ಪತ್ನಿಗೆ ಮತ್ತೊಂದು ಕಾನೂನು ಸಂಕಷ್ಟ. ತವರಿನಿಂದ ಉಡುಗೊರೆಯಾಗಿ ಪಡೆದಿದ್ದ ಭೂಮಿ ಮೇಲೆ ಕೇಸ್. ನಿಖಿಲ್ 85,000 ಓಟು ಪಡೆದಿದ್ದಾನೆ. ಆತ ಉತ್ತಮ ಸಂಸದೀಯ ಪಟು. ನಿಖಿಲ್ ಗುಣಗಾನ ಮಾಡಿದ ಮಾಜಿ ಸಚಿವ ರೇವಣ್ಣ. ಹಾಸನದ ಅಹಿಂದ ಸಮಾವೇಶಕ್ಕೂ ಮೊದಲೇ ಕೇಳಿಬಂದ ಅಪಸ್ವರ. ಅಂತರ ಕಾಯ್ದುಕೊಂಡ ಗೃಹ ಸಚಿವ ಪರಮೇಶ್ವರ್. ಸಿಎಂ ಪತ್ನಿ ಪಾರ್ವತಮ್ಮ ಅವರಿಗೆ ಮತ್ತೊಂದು ಕಾನೂನು ಸಂಕಷ್ಟ ಎದುರಾಗಿದೆ. ಸಿಎಂ ಪತ್ನಿ ಹಾಗೂ ಸಿಎಂ ಮೊಮ್ಮೈದ ಸೇರಿ ಒಟ್ಟು 10 ಜನರ ಮೇಲೆ ಈಗ ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ಭೂವ್ಯಾಜ್ಯ ಸಂಬಂಧ ಕೇಸ್ ದಾಖಲಾಗಿದೆ. ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮಗೆ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ತವರಿನ ಉಡುಗೊರೆ ರೀತಿ ಕೊಟ್ಟ ಕೆಸರೆ ಗ್ರಾಮದ 3.5 ಎಕರೆ ಜಮೀನಿನಿಂದ ಈಗ ಕಾನೂನಿನ ದೊಡ್ಡ ಸಂಕಷ್ಟ ಸೃಷ್ಟಿಯಾಗಿದೆ. ಕಳೆದ 4 ತಿಂಗಳಿಂದ ರಾಜ್ಯ ರಾಜಕೀಯದಲ್ಲಿ ಇದೇ ಜಮೀನು ಹಾಗೂ ಜಮೀನಿನಿಂದ ಸಿಕ್ಕ ಪರಿಹಾರ ರೂಪದ 14 ಸೈಟ್ಗಳು ಬಿರುಗಾಳಿ ಎಬ್ಬಿಸಿವೆ. ಹಲವು ತನಿಖೆಗಳು ಇದರಿಂದ ನಡೆಯುತ್ತಿವೆ. ಈಗ ಈ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದ್ದು, ಪ್ರಕರಣದ ಮೂಲ ಭೂಮಿಯ ಬಗ್ಗೆಯೇ ಈಗ ವಿವಾದ ಹುಟ್ಟುಕೊಂಡಿದೆ. ಜೆಡಿಎಸ್ ಪಕ್ಷ ಚನ್ನಪಟ್ಟಣದಲ್ಲಿ ಸೋತಿರುವುದಕ್ಕೆ ಪಕ್ಷ ಗೊಂದಲದ ಗೂಡಾಗಿದೆ ಅಂತ ಹೇಳುವುದು ತಪ್ಪು ಎಂದು ಶಾಸಕ ಎಚ್.ಡಿ. ರೇವಣ್ಣ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ಕಾಂಗ್ರೆಸ್ ಪಕ್ಷ ಮಹಾರಾಷ್ಟ್ರದಲ್ಲಿ ದಯನೀಯ ಸೋಲು ಕಂಡಿಲ್ಲವೆ. ನಿಖಿಲ್ನನ್ನು ಕುಮಾರಸ್ವಾಮಿ ಬಲಿಪಶು ಮಾಡಿದ್ದಾರೆಂಬ ಮಾತಿಗೆ ಅರ್ಥವೇ ಇಲ್ಲ. ವಿಧಿ ಇಲ್ಲದೆ ಅವನನ್ನು ಸ್ಪರ್ಧೆಗಿಳಿಸಬೇಕಾಯಿತು ಅಂತ ಕುಮಾರಸ್ವಾಮಿ ಹೇಳಿಲ್ಲವೆ. ಕೇವಲ 15 ದಿನ ಪ್ರಚಾರ ಮಾಡಿಯೂ ನಿಖಿಲ್ 85,000 ಓಟು ಪಡೆದಿದ್ದಾನೆ. ಅದು ಸಾಧನೆಯಲ್ಲವೇ? ಅವನ ಭಾಷಣಗಳನ್ನು ಕೇಳಿದ್ದೇನೆ. ಉತ್ತಮ ಸಂಸದೀಯ ಪಟುಗಳ ಹಾಗೆ ಮಾತನಾಡುತ್ತಾನೆ. ಸೋಲಿನಿಂದ ಅವನು ಧೃತಿಗೆಟ್ಟಿಲ್ಲ. ಚುನಾವಣೆಯಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ ಎಂದರು. ರಾಜ್ಯ ಕಾಂಗ್ರೆಸ್ ಸದ್ಯ ಉಪಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮಣ್ಣು ಮುಕ್ಕಿಸಿ ಕ್ಲೀನ್ ಸ್ವೀಪ್ ಮಾಡಿದ ಉತ್ಸಾಹದಲ್ಲಿದೆ. ಇದರ ಭಾಗವಾಗಿಯೇ ಹಾಸನದಲ್ಲಿ ಅಹಿಂದ ಸಮಾವೇಶವನ್ನು ಮಾಡಲು ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಆದರೆ ಸಮಾವೇಶಕ್ಕೂ ಮೊದಲೇ ಪಕ್ಷದೊಳಗೆ ಅಪಸ್ವರ ಕೇಳಿಬಂದಿದೆ. ಹೌದು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಸನದಲ್ಲಿ ನಡೆಯಲಿರುವ ಅಹಿಂದ ಸಮಾವೇಶಕ್ಕೂ ಮೊದಲೇ ಅಪಸ್ವರ ಎತ್ತಿದ್ದಾರೆ. ಈ ಸಂಬಂಧ ಇಂದು ಸುದ್ದಿಗಾರರ ಜೊತೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ನನಗೆ ಸಮಾವೇಶ ಇದೆ ಅಂತಷ್ಟೇ ಗೊತ್ತು. ಪಕ್ಷದಿಂದ ಸಮಾವೇಶ ಮಾಡ್ತಾರೋ ಕಾರ್ಯಕರ್ತರು ಸೇರಿ ಮಾಡ್ತಾರೋ ಗೊತ್ತಿಲ್ಲ. ಸಮಾವೇಶದ ಅಗತ್ಯ ಇದೆಯಾ ಇಲ್ವಾ ಅಂತ ಯಾರು ಮಾಡಿದ್ದಾರೋ ಅವರನ್ನೇ ಕೇಳಿ. ಯಾವುದೇ ಸಮಾವೇಶ ಮಾಡೋದಕ್ಕೆ ಅಡ್ಡಿಯಿಲ್ಲ. ಆದರೆ ಒಂದು ಚೌಕಟ್ಟಿನಲ್ಲಿ ಮಾಡಲು ಆಕ್ಷೇಪ ಯಾರದೂ ಇರಲ್ಲ. ಈ ಸಮಾವೇಶ ಯಾರು ಮಾಡ್ತಿದ್ದಾರೆ, ಏನಕ್ಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಎಂದು ಹೇಳುವ ಮೂಲಕ ಅಹಿಂದ ಸಮಾವೇಶದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಮುಂದುವರೆದಿದ್ದು, ವೈದ್ಯರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತವಾಗಿದೆ. ಇತ್ತೀಚೆಗಷ್ಟೇ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಮಾಡಿಸಿಕೊಂಡ ಬಳಿಕ 3 ಬಾಣಂತಿಯರು ಸಾವನ್ನಪ್ಪಿದ್ರು. ಸೋಮವಾರ ರಾತ್ರಿ ಹೊಸಕೋಟೆ ಮೂಲದ ಮುಸ್ಕಾನ್ ಮಂಗಳವಾರ ಮೃತಪಟ್ಟಿದ್ರು. ಈ ಬೆನ್ನಲ್ಲೇ ಮಿಮ್ಸ್ ಆಸ್ಪತ್ರೆಯಲ್ಲಿ ಹೆರಿಗೆ ಬಳಿಕ ಬಾಣಂತಿ ಸಾವನ್ನಪ್ಪಿರುವ ಘಟನೆ ಬೆಳಕಿಗೆ ಬಂದಿದೆ. ಕೂಡ್ಲಿಗಿ ತಾಲೂಕಿನ ಹಾಲಸಾಗರ ಗ್ರಾಮದ ಮಹಾಲಕ್ಷ್ಮಿ ಸಾವಿಗೀಡಾದ ಮಹಿಳೆ. ಭಾನುವಾರ ನಾರ್ಮಲ್ ಹೆರಿಗೆಯಾಗಿದ್ದ ಮಹಾಲಕ್ಷ್ಮಿಗೆ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಹೆರಿಗೆ ಬಳಿಕ ಮಹಾಲಕ್ಷ್ಮಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಹೀಗಾಗಿ ಐಸಿಯುನಲ್ಲಿ ಇಟ್ಟು 3 ದಿನ ಚಿಕಿತ್ಸೆ ನೀಡಿದ್ರು. ವೈದ್ಯರ ನಿರ್ಲಕ್ಷ್ಯದಿಂದ ಮಹಾಲಕ್ಷ್ಮಿ ಸಾವಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಆಸ್ಪತ್ರೆಗೆ ಕರೆತರುವ ಮುನ್ನ ಮಹಾಲಕ್ಷ್ಮಿ ಚೆನ್ನಾಗಿಯೇ ಇದ್ದಳು ಎಂದು ದೂರಿದ್ದಾರೆ. ಭಾರತೀಯ ಸಂವಿಧಾನವು ಎಲ್ಲ ಭಾರತೀಯರಿಗೆ ಒಂದು ದಾರಿದೀಪವಾಗಿದೆ ಎಂದು ಭಟ್ಕಳ ಉಪವಿಭಾಗದ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನಾ ತಿಳಿಸಿದರು. ಅವರು ಮಂಗಳವಾರ ಸಂಜೆ ನಗರದ ಶಂಶುದ್ದೀನ್ ವೃತ್ತದಲ್ಲಿ ಭಟ್ಕಳದ ಸದ್ಭಾವನಾ ಮಂಚ್ ಆಯೋಜಿಸಿದ್ದ ಸಂವಿಧಾನ ಪೀಠಿಕೆ ಓದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ನಾವು ನವೆಂಬರ್ 26ರಂದು ಅಳವಡಿಸಿಕೊಂಡಿರುವ ಈ ಸಂವಿಧಾನದ ಆಶಯಗಳಿಗೆ, ಅದರ ಆದರ್ಶಗಳಿಗೆ ಅನುಗುಣವಾಗಿ ನಾವು ಬದುಕನ್ನು ರೂಪಿಸಿಕೊಳ್ಳೋಣ ಎಂದು ಅವರು ಕರೆ ನೀಡಿದರು. ಸದ್ಭಾವನಾ ಮಂಚ್ ಅಧ್ಯಕ್ಷ ಸತೀಶ್ ಕುಮಾರ್ ನಾಯಕ್ ಮಾತನಾಡಿ, ಸಂವಿಧಾನ ರಚಿಸಲ್ಪಟ್ಟು 75 ವರ್ಷ. ಇದರ ಅಂಗವಾಗಿ ಇಂದು ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ವಿಶೇಷವಾಗಿ ಸಂವಿಧಾನ ದಿನಾಚರಣೆ ಆಚರಿಸಲಾಗುತ್ತಿದೆ. ಸಂವಿಧಾನ ರಚನೆಯ ಹಿಂದೆ ಸಾಕಷ್ಟು ಅನುಭವಿಗಳ ಪರಿಶ್ರಮವಿದೆ. ಎಲ್ಲ ಜಾತಿ, ಜನಾಂಗ, ಆಚಾರ, ವಿಚಾರ, ಹಲವು ವೈವಿಧ್ಯಗಳನ್ನೊಳಗೊಂಡಂತೆ ರಾಷ್ಟ್ರದ ಎಲ್ಲರನ್ನೂ ಕಾನೂನಿನ ಒಂದೇ ಚೌಕಟ್ಟಿನ ಅಡಿಯಲ್ಲಿ ಸೇರಿಸುವಂತಹ ಒಂದು ರಚನೆಯೇ ಸಂವಿಧಾನವಾಗಿದೆ. ಆದ್ದರಿಂದ ಈ ನಮ್ಮ ಸಂವಿಧಾನವು ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಅಂಜುಮನ್ ಪದವಿ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಆರ್.ಎಸ್. ನಾಯಕ್, ಸದ್ಭಾವನಾ ಮಂಚ್ ಕಾರ್ಯದರ್ಶಿ ಎಂಆರ್ ಮಾರ್ವಿ, ಉಪನ್ಯಾಸಕ ಗಣೇಶ್ ಯಾಜಿ, ಜಮಾಯಿತೆ ಇಸ್ಲಾಮಿ ಹಿಂದ್ ಭಟ್ಕಳ ಶಾಲೆಯ ಅಧ್ಯಕ್ಷ ಮೌಲಾನಾ ಸೈಯದ್ ಸುಬೇರ್, ಎಸ್ಎ ಮುಜಾಹಿದ್ ಮುಸ್ತಫಾ, ಮೌಲಾನಾ ಜಾಫರ್ ನದ್ವಿ ಹಾಗೂ ಅಂಜುಮನ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ದರು. ಈ ಸಂವಿಧಾನದ ರಚನೆಯ ಹಿಂದೆ ಸಾಕಷ್ಟು ಅನುಭವಿಗಳ ಪರಿಶ್ರಮ ಇದೆ. ಎಲ್ಲ ಜಾತಿ, ಜನಾಂಗ, ಸಮುದಾಯ, ಆಚಾರ, ವಿಚಾರಗಳನ್ನು ಒಳಗೊಂಡಂತೆ ಹಲವು ವೈವಿಧ್ಯತೆಗಳನ್ನು ಒಳಗೊಂಡ ಈ ರಾಷ್ಟ್ರದಲ್ಲಿ ಎಲ್ಲರನ್ನ ಒಂದು ಕಾನೂನಿನ ಅಡಿಯಲ್ಲಿ ಸೇರಿಸುವಂತಹ ಒಂದು ಸಂವಿಧಾನವನ್ನು ರಚಿಸುವಲ್ಲೂ ಸಾಕಷ್ಟು ಶ್ರಮವೂ ಕೂಡ ಇದೆ. ಎಲ್ಲ ವೈವಿಧ್ಯತೆಗಳನ್ನು ಏಕತೆಯಲ್ಲಿ
ಮೇಳೈಸುವ ಮೂಲಕ ಬೇರೆ ಬೇರೆ ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನು ಸೇರಿಸಿ ರಾಷ್ಟ್ರವನ್ನಾಗಿ ಮಾಡುವುದರ ಮೂಲಕವಾಗಿ ಈ ಸಂವಿಧಾನವನ್ನು ರಚಿಸುವ ಮೂಲಕವಾಗಿ ಇಡೀ ರಾಷ್ಟ್ರದ ಎಲ್ಲ ಜನರನ್ನ ಒಂದೇ ಕಾನೂನಿನ ಚೌಕಟ್ಟಿನಲ್ಲಿ ನಿಲ್ಲಿಸುವ ಈ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಭಾರತದ ಸಂವಿಧಾನವನ್ನು ತಮ್ಮ ಬಳಕೆಗೂ ಕೂಡ ಬಳಸಿಕೊಂಡಂಥ ಅನೇಕ ಉದಾಹರಣೆಗಳಿದೆ. ಅಂಥ ಪವಿತ್ರವಾದಂಥ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ದ್ವಿಚಕ್ರ ಹಾಗೂ ತ್ರಿಚಕ್ರ ಸೇರಿದಂತೆ ಖಾಸಗಿ ಕಾರುಗಳು ಬಸ್ ನಿಲುಗಡೆ ಸ್ಥಳಕ್ಕೆ ಬರುತ್ತಿದ್ದು, ಮುಂದೆ ಅಪಘಾತಗಳು ಸಂಭವಿಸುವ ಮುನ್ನ ಒಳಗೆ ಬಾರದಂತೆ ನಿರ್ಬಂಧ ಹೇರಿ ಅಪಘಾತಗಳನ್ನು ತಪ್ಪಿಸಬೇಕೆಂದು ಪ್ರಜ್ಞಾವಂತ ನಾಗರಿಕರು ಒತ್ತಾಯಿಸಿದ್ದಾರೆ. ಹೌದು, ಟಿ ನರಸೀಪುರ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣ ಹಿಂದೆಂದಿಗಿಂತಲೂ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿದ್ದು, ಸರ್ಕಾರದ ಶಕ್ತಿ ಯೋಜನೆಯ ಫಲವಾಗಿದೆ. ಸ್ಕೂಟರ್, ಬೈಕ್ ಹಾಗೂ ಕಾರುಗಳು ಬಸ್ ನಿಲ್ದಾಣದ ಒಳಗೆ ಬಂದು ತಮ್ಮವರನ್ನ ಇಳಿಸಿ ಹತ್ತಿಸಿಕೊಂಡು ಹೋಗುತ್ತಿದ್ದು, ಜೊತೆಗೆ ಆಟೋಗಳು ಸಹ ಬಸ್ಗಳು ಒಳಗೆ ಪ್ರವೇಶ ಪಡೆಯುತ್ತಿದ್ದಂತೆ ತಾವು ಕೂಡ ಒಳ ಪ್ರವೇಶಿಸಿ ಪ್ರಯಾಣಿಕರನ್ನ ಹತ್ತಿಸಿ ಇಳಿಸುವ ಪ್ರವೃತ್ತಿ ದಿನೇ ದಿನೇ ಹೆಚ್ಚುತ್ತಿದ್ದು, ಏನಾದರೂ ಅವಘಡಗಳು ಸಂಭವಿಸಿ ಅಪಘಾತ ಉಂಟಾದರೆ ಹೊಣೆ ಯಾರು ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಬಸ್ ಚಾಲಕರುಗಳಿಗೆ ಖಾಸಗಿ ವಾಹನಗಳು ಒಳಗೆ ಬರುತ್ತಿರುವುದರಿಂದ ಭಯದಲ್ಲಿಯೇ ಬಸ್ಗಳನ್ನು ಚಲಾಯಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಿರುವು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಯಾವುದಾದರೂ ವಾಹನ ತಕ್ಷಣ ಬಂದಾಗ ಗಲಿಬಿಲಿಗೊಂಡು ಏನಾದರೂ ಅಪಘಾತ ಸಂಭವಿಸಿದರೆ ಎಂಬ ಆತಂಕ ಕೂಡ ದಿನನಿತ್ಯ ಎದುರಾಗುತ್ತಿದೆ. ಬಸ್ ನಿಲ್ದಾಣದಲ್ಲಿ ಗಾರ್ಡ್ ಒಬ್ಬರನ್ನು ನೇಮಿಸಿದ್ದು, ಅವರು ಆಟ ಕೊಟ್ಟು ಲೆಕ್ಕಂಕಿಲ್ಲ ಎಂಬುದಾಗಿದೆ. ಅವರ ಮಾತನ್ನು ಯಾರೂ ಕೇಳುತ್ತಿಲ್ಲವಾದ್ದರಿಂದ ರಾಜರೋಷವಾಗಿ ವಾಹನ ಸವಾರರು ಬಸ್ ನಿಲುಗಡೆಯ ಸ್ಥಳಕ್ಕೆ ಬಂದು ಹೋಗುತ್ತಿದ್ದಾರೆ. ಕೆಎಸ್ಆರ್ಟಿಸಿ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಿ ಬಸ್ಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅಂದ್ರೆ ಬಹುಶಃ ಇದೇ ಇರಬೇಕು ಅನ್ಸುತ್ತೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗಮನಿಸಿದ ಎಲ್ಲರಿಗೂ ಹೀಗೆ ಅನ್ನಿಸಬಹುದು. ಕಳೆದ 11 ವರ್ಷದಿಂದ ಕುಂಟುತ್ತಾ ಸಾಗುತ್ತಿರುವ ಕಾಮಗಾರಿಗೆ ಕೊನೆ ದೃಶ್ಯದ ಚಿತ್ರೀಕರಣ ಎಂಬಂತೆ ಐಆರ್ಬಿ ಕಂಪನಿ ಎಲ್ಲಾ ಕಡೆಯೂ ಒಂದೇ ರೀತಿಯಲ್ಲಿ ತೇಪೆ ಹಚ್ಚಿ ಸಾಪಟ್ಟು ಮಾಡುವ ಕೆಲಸಕ್ಕೆ ಕೈ ಹಾಕಿದಂತಾಗಿದೆ. ಇದರ ಭಾಗವಾಗಿ ಇಂದು ಅತ್ಯಂತ ಹೆಚ್ಚು ಜನಸಂದಣಿ ಇರುವ ಬಸ್ತಿ ಉತ್ತರಕೊಪ್ಪ ರಸ್ತೆ ಸಂಪರ್ಕಿಸುವ ಜಾಗದಲ್ಲಿ ಸ್ಥಳೀಯರ ಬಹುಕಾಲದ ಬೇಡಿಕೆಯಾದ ಕೆಳಸೇತುವೆ ಬೇಡಿಕೆಯನ್ನ ತಾತ್ಸಾರ ಮಾಡಿ ರಸ್ತೆ ಕಾಮಗಾರಿಗೆ ಸಜ್ಜಾಗಿ ಬಂದಿತ್ತು. ಇದನ್ನು ತಿಳಿದ ಗ್ರಾಮಸ್ಥರು ಸ್ಥಳದಲ್ಲಿ ಜಮಾವಣೆಗೊಂಡು ಐಆರ್ಬಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಐಆರ್ಬಿ ಕಂಪನಿಯ ಯೋಜನಾ ನಿರ್ದೇಶಕ ಶಿವಕುಮಾರ್ ಸ್ಥಳಕ್ಕೆ ಆಗಮಿಸಿ ಐಆರ್ಬಿ ಪರವಾಗಿ ಜನರ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಕಳೆದ ಹಲವಾರು ಬಾರಿ ಅನೇಕ ಅಧಿಕಾರಿಗಳು ಕೆಳಸೇತುವೆ ಮಾಡಿಕೊಡುವ ಭರವಸೆ ನೀಡಿದರಾದರೂ ಇಲ್ಲಿಯವರೆಗೂ ಕೆಳಸೇತುವೆ ಪ್ರಾರಂಭಿಸಿಲ್ಲ. ಆದ್ದರಿಂದ ಕೆಳಸೇತುವೆ ಕಾಮಗಾರಿ ಮುಗಿಯುವವರೆಗೂ ರಸ್ತೆ ನಿರ್ಮಿಸಲು ಅವಕಾಶ ನೀಡುವುದಿಲ್ಲ ಎಂದು ಜನ ಪಟ್ಟು ಹಿಡಿದರು. ಸ್ಥಳಕ್ಕಾಗಮಿಸಿದ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಸಾರ್ವಜನಿಕರು ಹಾಗೂ ಐಆರ್ಬಿ ಅಧಿಕಾರಿಗಳ ನಡುವೆ ಸಮನ್ವಯ ಮೂಡಿಸುವ ಪ್ರಯತ್ನ ಮಾಡಿದ್ರು. ಐಆರ್ಬಿ ಪೊಳ್ಳು ಭರವಸೆಗಳು, ಅವೈಜ್ಞಾನಿಕ ಕಾಮಗಾರಿಯಿಂದ ಬೇಸತ್ತ ಜನ ಯಾವುದೇ ಕಾರಣಕ್ಕೂ ಕೆಳಸೇತುವೆ ನಿರ್ಮಾಣವಾಗದೆ ರಸ್ತೆ ಕಾಮಗಾರಿ ನಡೆಸಿಕೊಡದು ಎಂದು ತಾಕೀತು ಮಾಡಿದ್ರು. ಊರಿನ ಜನರ ಒತ್ತಾಯ ಸಹ ಮತ್ತು ಇಲ್ಲಿ 4 ಪಂಚಾಯತ್ ಸಂಪರ್ಕ ಆಗ್ತದೆ. ಇಲ್ಲಿ ಕೊಪ್ಪ ಮತ್ತು ಕೈಕಿಣಿ, ಮಾವಳ್ಳಿ 1 ಪಂಚಾಯತ್, ಮಾವಳ್ಳಿ 2 ಪಂಚಾಯತ್ ಮತ್ತು ಟೂರಿಸ್ಟ್ ಪ್ಲೇಸ್ ನಮ್ಮ ಮುರುಡೇಶ್ವರ ಪ್ರಸಿದ್ಧವಾದ ಸ್ಥಾನ. ಅಲ್ಲಿ ಹೋಗಲಿಕ್ಕೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೋಡ್ ಒಂದು ಮುರುಡೇಶ್ವರ ರೋಡ್ ಇದೆ. ಅದು ಎಲ್ಲ ಇದ್ರೂ ಸಹ ಇವ್ರ ಪ್ಲ್ಯಾನ್ ಯಾವುದೋ ಒಂದು ಪ್ಲ್ಯಾನ್ ಇಲ್ಲ. ನಮ್ಗೆ ಬೇಕಾದ್ರೆ ನಮ್ಮ ಬೇಡಿಕೆಯನ್ನು 100% ಮಾಡಿಬಿಟ್ಟು ಕೆಲಸ ನೀವು ಮಾಡ್ಕೊಂಡು ಹೋಗಿ, ಮುಂದೆ ಮಾಡ್ಕೊಂಡು ಹೋಗಿ. ನಮ್ದು ಕೊಡೋದಿಲ್ಲ ನಮ್ಮ ಉದ್ದೇಶ ಅಲ್ಲ. ನಾವು ಬೇಕಾದದ್ದು 100%. ಬೇಕಾದ್ರೆ 5 ಬ್ಯಾಂಕ್ ಇದೆ, ಇಲ್ಲಿ 5 ಬ್ಯಾಂಕ್ ಇದೆ, ಒಂದು ಮಶಾಣ ಇದೆ, ಪಬ್ಲಿಕ್ ಸ್ಕೂಲು, ಇಲ್ಲಿ 1,000 ಮಕ್ಕಳಿದ್ದಾರೆ ಒಂದು ಆ ಶಾಲೆಯಲ್ಲಿ, ಪಬ್ಲಿಕ್ ಸ್ಕೂಲಲ್ಲಿ. ಎಲ್ಲ ಮೀನು ಮಾರ್ಕೆಟ್ ಇಲ್ಲಿದೆ. ನಾವು ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಅಲ್ಲಿಂದ ಇಲ್ಲಿಗೆ ಬರಬೇಕು. ಹಾಗಾಗಿ ನಮಗೆ 100% ನಮ್ಮ ಕೆಲಸ ಮಾಡಿ ಕೊಡೋದಿಲ್ಲ. 100% ಮಾಡಿಕೊಂಡು ಯಾರೇ ಬರಲಿ ಯಾರೇ ಬರಲಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಆಲಂಬಾಡಿ ಗ್ರಾಮದಲ್ಲಿ ಸಂಸದ ಸುನಿಲ್ ಬಸ್ ರವರು ಮಾಜಿ ಶಾಸಕ ಆರ್ ನರೇಂದ್ರ ಅವರ ಜೊತೆಗೂಡಿ ಗ್ರಾಮದ ಮೂಲಭೂತ ಸೌಕರ್ಯಗಳ ಕೊರತೆಗಳ ಬಗ್ಗೆ ಕೂಲಂಕುಷವಾಗಿ ಗ್ರಾಮಸ್ಥರು ಹಾಗೂ ರೈತರ ಜೊತೆ ಚರ್ಚೆ ನಡೆಸಿದರು. ನಂತರ ಆಲಂಬಾಡಿ ಗ್ರಾಮದಲ್ಲಿ ನೆನೆಗುದಿಗೆ ಬಿದ್ದಿರುವ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುವುದೆಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ರೈತರು, ಗೋಪಿನಾಥ ಆಲಂಬಾಡಿ ಗ್ರಾಮಸ್ಥರು ಹಾಜರಿದ್ದರು. ಹಂಗಾಗಿ ಎಲ್ಲರೂ ಕಡೆ ಸರ್ ಈಗ ಡಿಜಿಟಲ್ ಇಂಡಿಯಾ ಈ ಕಾಲದಲ್ಲಿ ನಮ್ಮ ಮಕ್ಕಳು ಸ್ವಲ್ಪ ಓದಬೇಕಲ್ಲ, ನಮ್ದು ಹೋಯ್ತು, ನಮ್ಮ ಮಕ್ಕಳಿಗಾದ್ರೂ ಸಹ ಒಳ್ಳೇದು ಮಾಡಿಕೊಡ್ಬೇಕು. ಹಂಗಾಗಿ ನೀವು ದಯವಿಟ್ಟು ನಮಗೆ ಸಹಕಾರ ಮಾಡಬೇಕು ಸರ್. ಮತ್ತು ಕುಡಿಯೋ ನೀರು ಸರ್, ಅದು ನಮಗೆ ತೋರಿಸ್ತೀನಿ ನೋಡಿ ಒಂದು ವಿಡಿಯೋನ, ನಾವು ಅದನ್ನೇ ಕುಡಿತಾ ಬರ್ತಾ ಇದ್ವಿ. ಬೋರ್ ಇಲ್ಲ ಸರ್, ಒಳ್ಳೆ ನೀರು ನಮಗೆ, ಬೋರಿಗಿಲ್ಲ, ನೀರಿಲ್ಲ, ಏನಿಲ್ಲ ಸರ್. ವ್ಯವಸ್ಥೆ ಮಾಡಿಕೊಡ್ಬೇಕಾದ್ರೆ ಅದು ಪಂಚಾಯತಿ ಅಧಿಕಾರಿಗಳಲ್ಲ ಸರ್, ಅದು ನಮಗೂ ಮಾಡಿಕೊಟ್ಟಿಲ್ಲ.
ಈ ನೀರು ನಾವು ಕುಡಿತಾ ಇದ್ದೀವಿ. ದಯವಿಟ್ಟು ಈಗ ನಾವು ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಬೀರುವಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸಾಕ್ಷಿ ಬೀಡು ಸುಜಾತ ನಾಗರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಹಿಂದಿನ ಅಧ್ಯಕ್ಷೆ ಗೀತಾ ಜಗದೀಶ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಸುಜಾತ ನಾಗರಾಜ್ ಮಾತ್ರ ನಾಮಪತ್ರ ಸಲ್ಲಿಸಿದ್ರು. ಉಳಿದ ಯಾವ ಸದಸ್ಯರಿಂದಲೂ ನಾಮಪತ್ರಗಳು ಸಲ್ಲಿಕೆಯಾಗದ ಕಾರಣ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವಿರೋಧ ಆಯ್ಕೆ ಪ್ರಕಟಿಸಿದ್ರು. ನೂತನ ಅಧ್ಯಕ್ಷೆ ಸುಜಾತ ನಾಗರಾಜ್ ಮಾತನಾಡಿ, ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದ್ರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪ್ರತಿ ಗ್ರಾಮಗಳ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರಮಿಸುತ್ತೇನೆ. ಪಕ್ಷಾತೀತ ನೆಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತೇನೆ ಎಂದರು. ಬೀರವಳ್ಳಿ ಗ್ರಾಮ ಪಂಚಾಯಿತಿಗೆ ಹಿಂದಿನ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿತ್ತು. ಆ ಸ್ಥಾನಕ್ಕೆ ಪಾಂಡವಪುರ ಉಪವಿಭಾಗಾಧಿಕಾರಿಗಳ ಆದೇಶದ ಮೇರೆಗೆ ಚುನಾವಣೆ ದಿನಾಂಕ ನಿಗದಿಯಾಗಿತ್ತು. ಈ ದಿನ ಯಾರೂ ನಮ್ಮ ಪಂಚಾಯತ್ 21 ಸದಸ್ಯರಲ್ಲಿ ಯಾರೂ ಕೂಡ ಅರ್ಜಿಯನ್ನು ಸಲ್ಲಿಸದೆ ಒಬ್ಬರೇ ಸುಜಾತರವರು ಅರ್ಜಿ ಸಲ್ಲಿಸಿದ್ದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದೆ. ಅವರ ಅವಿರೋಧ ಆಯ್ಕೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಸಹ ಅವರಿಗೆ ನಮ್ಮ ಸಹಕಾರ ನೀಡಿದ್ದೀವಿ. ಹಾಗೆಯೇ ಅವರಿಗೆ ಕೊಟ್ಟಂಥ ಜವಾಬ್ದಾರಿನ ಮುಂದೆ ಅವರು ಸಿಕ್ಕಿದಂಥ ಅವಕಾಶಗಳ ಸಂದರ್ಭಗಳಲ್ಲಿ ಸಿಕ್ಕಿದ ಅವಕಾಶ. ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಸಾಕ್ಷಿ ಬೀಡು ಮಂಜೇಗೌಡ ಮಾತನಾಡಿ, ಸದಸ್ಯರು ಮತ್ತು ಅಧ್ಯಕ್ಷರು ಪರಸ್ಪರ ಸಹಕಾರ ಮನೋಭಾವದಿಂದ ಕೆಲಸ ಮಾಡಿದರೆ ಸಾಕಷ್ಟು ಅಭಿವೃದ್ಧಿ ಸಾಧಿಸಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿಸಿ ರೂಪಿಸಬಹುದು. ಹಾಗಾಗಿ ಪಕ್ಷ ಭೇದ ಮರೆತು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆಗೊಂಡಿರುವ ನೂತನ ಅಧ್ಯಕ್ಷರು ಅಭಿವೃದ್ಧಿ ವಿಚಾರಗಳಿಗೆ ರಾಜಕೀಯ ಬೆರೆಸದೆ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಶ್ರೇಯೋಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಎಂದರು. ಸ್ವಚ್ಛತೆಯಾಗಿ ಕಾಪಾಡಿಕೊಂಡು ಹೋಗ್ತೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಕಾಶ್, ಪುಟ್ಟರಾಜು, ಗೀತಾ, ಬೀರುವಳ್ಳಿ ಕುಮಾರ್, ಸಾಕ್ಷಿ ಬೀಡು ಮಂಜೇಗೌಡ, ಪುಷ್ಪಲತಾ, ಮಮತಾ, ನೋವಿತ್ ಕುಮಾರ್, ಲೋಕೇಶ್, ಕರಿಯಮ್ಮ, ಮೀನಾಕ್ಷಿ, ಲಕ್ಷ್ಮಿ, ಚಂದ್ರಮ್ಮ, ರಂಗಮ್ಮ, ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ತಂದೆ ತಾಯಿಗಳಿಗೆ ಸಂಸ್ಕಾರ ಕೊಡದೆ ಹೋದರೆ ಮಕ್ಕಳು ದಾರಿ ತಪ್ಪುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಧಾರವಾಡದ ದುಮ್ಮವಾಡ ಸರ್ಪಭೂಷಣ ದೇವರು ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸದ್ಭಕ್ತರಿಗೊಂದು ಸದ್ಭಾವನಾ ಯಾತ್ರೆ ಮತ್ತು ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಿಮ್ಮ ಮಕ್ಕಳನ್ನ ಬೆಳೆಸುವಾಗ ಒಂದಿಷ್ಟು ಕಷ್ಟಪಡುತ್ತೀರಿ. ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಏನಾದರೂ ನಿಮ್ಮ ಮಕ್ಕಳನ್ನ ಕೈಬಿಟ್ಟರೆ ಮಕ್ಕಳು ಹಾಳಾಗಿ ಹೋದ ಮೇಲೆ ಮರಳಿ ದಾರಿಗೆ ತರುವುದೇ ಒಂದು ದೊಡ್ಡ ಕಷ್ಟ ಅನುಭವಿಸಬೇಕಾಗುತ್ತದೆ. ನಿಮ್ಮ ಗ್ರಾಮದಲ್ಲಿ ಇದೊಂದು ಅವಕಾಶ ಬಂದಿದೆ. ನಿಮ್ಮ ಮಕ್ಕಳು ಎಷ್ಟೋ ಚಟಗಳನ್ನ ಮಾಡುತ್ತಾರೆ. ನಿಮ್ಮ ಮನೆಯ 4 ಗೋಡೆಯೊಳಗೆ ಪರಮ ಪೂಜ್ಯರು ಬರುತ್ತಾರೆ. ಹೀಗಾದರೂ ಮಾಡಿ ಪೂಜ್ಯರ ಜೋಳಿಗೆಗೆ ದುಶ್ಚಟಗಳನ್ನ ಹಾಕಿಸಿರಿ. ಒಳ್ಳೆಯ ಸಂಸ್ಕಾರ ಪಡೆಯುವ ಸಂದರ್ಭ ಬಂದಿದೆ ಎಂದರು. ಇಲ್ಲ, ನೀವು ಆ ಮಗುವನ್ನ ಬೆಳೆಸಬೇಕಾದ್ರೆ ಒಂದು ಕಷ್ಟವನ್ನು ಪಡ್ತೀರಿ. ಬೆಳೆದ ಮೇಲೆ ಒಂದಿಷ್ಟು ಏನಾರು ನೀವು ಸಡ್ಲ ಬಿಟ್ರೆ ಅನ್ಕೋರಿ, ಅವ ಹಾಳಾದ ಮೇಲೆ ಮತ್ತೆ ಅವನು ಒಳ್ಳೆ ರೀತಿ ತಯಾರು ಮಾಡಕ್ ಒಂಥರ ಕಷ್ಟ ಅನುಭವಿಸ್ಬೇಕಾಗ್ತದ. ಇದೊಂದು ಅವಕಾಶ ಬಂದದ. ನಿಮಗೂ ಕೂಡ ಎಷ್ಟೋ ಮಕ್ಕಳು ಚಟಗಳನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಮನೆಯೊಳಗೆ 4 ಗೋಡೆ ಮಧ್ಯದೊಳಗೆ ಪರಮ ಪೂಜ್ಯರು ಬಂದಾಗ ಹೇಗಾದ್ರೂ ಮಾಡಿ ಅವ್ರ ಜೋಳಿಗೆಗೆ ಚಟಗಳನ್ನು ಹಾಕಿಸ್ಬಿಡ್ರಿ. ದಯಮಾಡಿ ಹೇಳ್ತೀನಿ, ಒಳ್ಳೆ ಸಂಸ್ಕಾರ ಪಡೆಯುವ ಸಂದರ್ಭ ಬಂದದ. ನೀವು ಈ ಸಂದರ್ಭದೊಳಗೆ ಗುರುಗಳ ಪಾದವನ್ನು ಮುಟ್ಟಿಸಿ ಸಂಸ್ಕಾರದ ಮೂಲಕ ಅವನ ಚಟವನ್ನ ಬಿಡಿಸಿದ್ರಿ, ಮುಂದೊಂದು ದಿನ ನಿಮಗೆ ವಯಸ್ಸಾದಾಗ ನಿಮಗೆ ಮಣ್ಣು ಕೊಡಾಕ ನಿಮ್ಮ ಶಿವ ಸಂಸ್ಕಾರಕ್ಕೆ ಅವ ಇರ್ತಾನ. ಅಕಸ್ಮಾತ್ ನೀವೇನು ಪರಮ ಪೂಜ್ಯರು ಬಂದಾಗ ಅವನು ಚಟ ಬಿಡಿಸೋದು ಬೇಡ, ಅವನಿಗೆ ಚಲೋ ಸಂಸ್ಕಾರ ಕೊಡೋದು ಬೇಡ ಅಂತ ನೀವು ಸಂಸ್ಕಾರದಿಂದ ಹಿಂದಿಟ್ರೆ ಅನ್ಕೋರಿ, ನೀವು ಅವನ ಶಿವ ಸಂಸ್ಕಾರ ಮಾಡ್ಬೇಕಾಗ್ತದೆ. ಅವ ನಿಮ್ಮ ಶಿವ ಸಂಸ್ಕಾರ ಮಾಡ್ಬೇಕು, ನೀವು ಅವನ ಸಂಸ್ಕಾರ ಮಾಡಬೇಕು. ನಿಮಗೆ ವಯಸ್ಸಾದಾಗ ನೀವು ಅಂತ್ಯಕಾಲವನ್ನು ಬಂದಾಗ. ಕಾರ್ಯಕ್ರಮದಲ್ಲಿ ವಿಠಲ ಚಳಗಿರಿ ಕಲಾವಿದರಾದ ಕುಮಾರ್ ತಾಳಿಕೋಟೆ, ಪ್ರಶಾಂತ ಮುದ್ದೆಬಿಹಾಳ್, ಶಬ್ಬುಲಿಂಗಯ್ಯ ಹಿರೇಮಠ್, ಮಹಾಂತಯ್ಯ, ಹಿರೇಮಠ ರಾಮನಗೌಡ, ಕಂದನಗೂರು ಸೇರಿದಂತೆ ಹೊಸೂರು ಗ್ರಾಮದ ಯುವಕರು, ಹಿರಿಯರು ಮತ್ತಿತರರು ಪಾಲ್ಗೊಂಡಿದ್ದರು.
ಮುಂದಿನ 5 ವರ್ಷದ ಅವಧಿಗೆ ಅವಕಾಶ ನೀಡಿ ಹೋರಾಟ ಮಾಡಿ ಮತ್ತಷ್ಟು ಅಭಿವೃದ್ಧಿ ಮಾಡುತ್ತೇನೆ ಎಂದು ಮನ್ಮೂಲ್ ನಿರ್ದೇಶಕ ವಿಶ್ವನಾಥ್ ಹೇಳಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಶಾಸಕ ಅನ್ನದಾನಿ ಅಧ್ಯಕ್ಷತೆಯಲ್ಲಿ ಕರೆದಿದ್ದ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರುಗಳ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಕಳೆದ 10 ವರ್ಷಗಳಲ್ಲಿ ತಾಲೂಕಿನಲ್ಲಿ 105 ಡೈರಿ ಇದ್ದದನ್ನ ಈಗ 150 ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಮಾಡಿ ರೈತರ ಅಭಿವೃದ್ಧಿಗೆ ಹಗಲು ಇರಲು ಶ್ರಮಿಸಿದ್ದೇನೆ ಎಂದರು. ಪೂರ್ವಭಾವಿಯಾಗಿ ಇವತ್ತು ಮಳವಳ್ಳಿ ತಾಲೂಕಿನ ನಮ್ಮ ಎಲ್ಲ ಕಾರ್ಯಕರ್ತರು ಮುಖ್ಯವಾದ ಲೀಡರ್ಗಳನ್ನು ಇವತ್ತು ಕರೆದು ಸಭೆಯಲ್ಲಿ ಚರ್ಚಿಸಿದ್ದಾರೆ. ಹಿಂದೆ 2 ಟರ್ಮು 2013 ಪ್ಲಸ್ 2018ರಲ್ಲಿ ನಿಮ್ಮ ಆಶೀರ್ವಾದ ಹಾಗೂ ನನ್ನ ನಾಯಕರಾದ ಅಂದಾಣಿ ಅಣ್ಣವರ ಆಶೀರ್ವಾದ ಹಾಗೂ ದೇವೇಗೌಡರ ಆಶೀರ್ವಾದ, ಕುಮಾರಣ್ಣವರ ಆಶೀರ್ವಾದ, ನಿಖಿಲ್ ಅಣ್ಣವರ ಆಶೀರ್ವಾದ, ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರ ಆಶೀರ್ವಾದ, ಮೊದಲನೇ ಬಾರಿ ಗೆದ್ದು ನಿರ್ದೇಶಕನಾಗಿ 2ನೇ ಬಾರಿ ಗೆದ್ದು ನಿರ್ದೇಶಕನಾದ. ಅದರ ತದನಂತರ ಅಂದಾನಿ ಅಣ್ಣವರು, ಪುಟ್ಟರಾಜಣ್ಣವರು, ನಾಗಮಂಗಲ ಸುರೇಶ್ ಗೌಡರು, ಇನ್ನು ಎಲ್ಲ ಶಾಸಕರು. ಈ ವೇಳೆ ಸಭೆ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕ ಅನ್ನದಾನಿ ಮಾತನಾಡಿ, ನಮ್ಮ ಪಕ್ಷದಿಂದ ಯಾರ ಅಭ್ಯರ್ಥಿಯಾದರೂ ಒಗ್ಗಟ್ಟಿನಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡರು. ನೇಗಿಲುವಂತ ರೈತ ಜನತಾ ಪಕ್ಷ 83ನೇ ಇಸ್ವಿಯಿಂದ ಕಟ್ಕೊಂಡು ಬಂದಿರತಕ್ಕಂಥ ಮಹನೀಯರು ಹಿರಿಯರು ಕೂಡ ಇಲ್ಲಿದ್ದೀರಿ. ಅವತ್ತಿಂದ ನೋಡ್ತಾ ಇದ್ರಿ ಈ ಕ್ಷೇತ್ರದಲ್ಲಿ ಜನತಾದಳ ಬಹಳ ಮುಂಚೂಣಿಯಲ್ಲಿದೆ. ಯಾರಿಗೂ ಕೂಡ ನಾವೇ ಹೆದರಬೇಕಾಗಿಲ್ಲ ಅಥವಾ ನಮ್ಮ ಸಂಘಟನೆ ಬಹಳ ಚೆನ್ನಾಗಿದೆ. ಅದರಲ್ಲೇನು ನಾವೇನು ಧೃತಿಗೆಡಬೇಕಾದಿಲ್ಲ. ನೀವು ದಯಮಾಡಿ ಈ ಹಾಲು ಒಕ್ಕೂಟದ ಮಹಾಮಂಡಲ ನಮ್ಮ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು. ನಿಮ್ಗೆ ಯಾರ್ಯಾರ ಕೈಲಿ ಶಕ್ತಿ ಇದೆ ಒಂದೊಂದು ಓಟ್ ತರಕ್ಕೂ ಕೂಡ ಇಲ್ಲಿ ಒಂದೊಂದು ಓಟು ಕೂಡ ಬಹಳ ಮುಖ್ಯ. ಎಷ್ಟು 110 ಇದೆಯೇನಪ್ಪ? 98 ಮತಗಳು ಅರ್ಹವಾಗಿ ಅವರು 98 ಮತಗಳನ್ನು ಚಲಾಯಿಸಲಿಕ್ಕೆ ಇವತ್ತು. ಈ ವೇಳೆ ಮಾಜಿ ಶಾಸಕ ಅನ್ನದಾನಿ, ಪುರಸಭಾಧ್ಯಕ್ಷ ಪುಟ್ಟಸ್ವಾಮಿ, ಉಪಾಧ್ಯಕ್ಷ ಬಸವರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತ, ಆಕಾಂಕ್ಷಿತ ಅಭ್ಯರ್ಥಿ ವಿಶ್ವನಾಥ್, ಪುರಸಭೆ ಸದಸ್ಯ ನಂದಕುಮಾರ್, ಪ್ರಶಾಂತ್, ಸಿದ್ದರಾಜು, ಚಂದನಹಳ್ಳಿ ಶ್ರೀಧರ್, ಕಾಂತರಾಜು ಸೇರಿದಂತೆ ಹಲವರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಎಂ ಪತ್ನಿಗೆ ಮತ್ತೊಂದು ಕಾನೂನು ಸಂಕಷ್ಟ. ತವರಿನಿಂದ ಉಡುಗೊರೆಯಾಗಿ ಪಡೆದಿದ್ದ ಭೂಮಿ ಮೇಲೆ ಕೇಸ್. ನಿಖಿಲ್ 85,000 ಓಟು ಪಡೆದಿದ್ದಾನೆ. ಆತ ಉತ್ತಮ ಸಂಸದೀಯ ಪಟು. ನಿಖಿಲ್ ಗುಣಗಾನ ಮಾಡಿದ ಮಾಜಿ ಸಚಿವ ರೇವಣ್ಣ. ಹಾಸನದ ಹಿಂದ ಸಮಾವೇಶಕ್ಕೂ ಮೊದಲೇ ಕೇಳಿ ಬಂದ ಅಪಸ್ವರ. ಅಂತರ ಕಾಯ್ದುಕೊಂಡ ಗೃಹ ಸಚಿವ ಪರಮೇಶ್ವರ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.